ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲ ವಿಭಜನೆ ಆಗಿರಲಿಲ್ಲ. ಆ ಕಾರಣಕ್ಕೋಸ್ಕರ ನಮಗೆ ಭಾವನೆ ಧಕ್ಕೆ ಆಗುತ್ತೆ ಅಂತೇಳಿ ಅವತ್ತು ಆಲಿಜಿನ ದೊಡ್ಡ ಹೋರಾಟ ಮಾಡ್ತಾರೆ ಒಂದೇ ಮಾತ್ರ ವಿರುದ್ಧವಾಗಿ. ಸೊ ಅವರೊಂದು ದೊಡ್ಡ ಒಂದು ದೇಶವನ್ನು ಸಹ ಸಪರೇಟ್ ಮಾಡ್ಕೊಂಡು ಅವರ ದೇಶವನ್ನು ತೆಗೆದುಕೊಂಡು ಹೋಗ್ತಾರೆ. ಅವತ್ತು ಮೊಹಮ್ಮದ್ ಆಲಿಜಿನ ನೋವಾಗಿತ್ತು. ಇವತ್ತು ಯಾರಿಗೆ ನೋವಾಗ್ತಾ ಇದೆ? ಅವ್ರು ದೇಶ ತೆಗೆದುಕೊಂಡು ಹೋಗಿದಾರಲ್ಲ, ನೋವಾಗಿರೋರು. ಅದ್ರ ಜೊತೆಗೆ ನಂದು ಇನ್ನೊಂದು ಚರ್ಚೆ ಆಗ್ಬೇಕು. ಶಶಿಕಾಂತ್ ಅವರೇ ನೀವೇ ಉತ್ತರ ಕೊಡ್ಬೋದು. ಹಂಗೆ ಒಂದು ಧರ್ಮಕ್ಕೆ ಬೇಜಾರಾಗುತ್ತೆ, ತುಷ್ಟೀಕರಣ ಆಗುತ್ತೆ ಅಂತ ಹೋದ್ರೆ ನಾಡಗೀತೆಯನ್ನು ನಾವು ಧಿಕ್ಕರಿಸಬೇಕು, ಬೇಡ ಅಂದ್ಬಿಡ್ತಾರೆ. ಅದನ್ನು ಬಿಟ್ಬಿಡೋಣ. ಹಂಗಾದ್ರೆ ನಾಡಗೀತೆಯಲ್ಲೂ ಪದಗಳಿದಾವೆ, ಹೇಳ್ಕೊಂಡು ಹೋಗ್ಬೇಕಾ? ನಾನು ನಾಡಗೀತೆ ಇದೆ, ಜನಗಣಮನ ಇದೆ, ಅದನ್ನ ಈಗಾಗಲೇ ಒಪ್ಕೊಂಡಿದ್ದೇವೆ. ಒಂದೇ ಮಾತರಂ ಒಂದು ನಿಮಿಷ, ಈಗ ಹೊಸದಾಗಿ ಇದ್ರ ಅಗತ್ಯ ಇರಲಿಲ್ಲ. ಒಂದೇ ಮಾತರಂಗೆ ಕೊಡುವ ಗೌರವವನ್ನು ನಾವು ಕೊಡ್ತಾ ಇದ್ದೀವಿ ಸರ್. ಮಾತಾಡ್ತಾ ಇದ್ದೀನಿ, ಒಂದೇ ಮಾತರಂಗೆ ಕೊಡತಕ್ಕಂಥ ಗೌರವವನ್ನು ನಾವು ಕೊಡ್ತಾ ಇದ್ದೀವಿ. ಒಂದ್ ನಿಮಿಷ, ಅದಕ್ಕೆ ಕೊಡೋ ಗೌರವ ರಾಮಾನುಜಾಚಾರ್ಯ ಅವ್ರು ಎಲ್ಲ ನಾಡಗೀತೆಯಲ್ಲಿ ಬಂದಿದೆ, ಹಂಗಾರೆ ಅದನ್ನ ಧಿಕ್ಕರಿಸದ? ಅಮ್ಮ, ಇವಾಗ ನಾನು ಹೇಳ್ತಾ ಇರೋದು ಅದರ ಪಾಡಿಗೆ ಅದನ್ನ ಬಿಟ್ಟು ಬಿಡಿರಿ. ನಮ್ ಹೊಟ್ಟೆ ಪಾಡ ನೋಡ್ಕೊಡ್ರಿ, ನಮ್ ಕೆಲಸ ಕೊಡ್ರಿ, ನಮ್ ದೇಶವನ್ನ ಅಭಿವೃದ್ಧಿ ಮಾಡ್ರಿ. ಯಾರು ಅಭಿವೃದ್ಧಿ ಬೇಡ ಯಾರು ಮಾಡ್ತಾ ಇದ್ದಾರೆ? ಟ್ರಂಪ್ಗೆ ಈಗಾಗಲೇ ದೇಶ ಮಾರಿ ಆಗಿದೆ. 0% ಸುಂಕ ಊಟ ನನಗೆ ಬೇಕಾಗಿರೋ, ಉದ್ಯೋಗ ನನಗೆ ಬೇಕಾಗಿರೋ, ಶಿಕ್ಷಣ ನನಗೆ ಬೇಕಾಗಿರೋ, ಆರೋಗ್ಯ. ಆಮೇಲೆ ನೀವು ಏನಾದ್ರು ಮಾಡ್ಕೊಳ್ಳಿ. ಯಾರು ಈಗಾಗಲೇ ಮಾರಿ ಆಗಿದೆ. ಅಮೆರಿಕದಿಂದ ಬರ್ತಕ್ಕಂಥ ಕಾಳು ಕಡೆ ಅರ್ಥ ಮಾಡ್ಕೊಳ್ಳಿ. ಕೃಷಿ ಉತ್ಪನ್ನಗಳು ಇವುಗಳಿಗೆ 0% ಕಾಂಗ್ರೆಸ್ ಸರ್ಕಾರ ನಮ್ದಲ್ರಿ. ಯಾರು ಮಾತಾಡ್ತಾರೆ? ಒಂದು ನಾನು ಮಾತಾಡಕ್ ಬಿಡಿ, ಇಲ್ಲ ಅವ್ರು ಮಾತಾಡಕ್ ಬಿಡಿ, ಒಂದು ನನ್ನ ಮಾತಾಡಕ್ ಬಿಡಿ, ಇಲ್ಲ ಅವ್ರು ಮಾತಾಡ್ಲಿ. ಈಗ ನನಗೆ ಮಾತಾಡಕ್ ಬಿಟ್ಟಾಗ ನಾವು ಸುಮ್ಮನೆ ಇರ್ತೀವಿ. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ದಿಲೀಪ್, ಏನಿದು? 1 ಸೆಕೆಂಡ್. ನಾನ್ ಪ್ರಶ್ನೆ ಮಾಡಿದ್ದು, ಇವತ್ತು ಒಂದೇ ಬಾತರಂ ಹಳೆಯನ್ನ ಮರು ಸೇರ್ಪಡೆ ಮಾಡೋದು ಬೇಡ, ಹಳೆ ಸ್ಟ್ಯಾನ್ಸ್ಗಳನ್ನ ಅನ್ನೋರು ನಾಡಗೀತೆನೂ ನಾಳೆ ಬೇಡ ಅಂದ್ರೆ ಹಿಂಗೆ ಮಾಡ್ಕೊಳ್ಳೋದು ಅಂತ ಪ್ರಶ್ನೆ ಕೇಳಿದೆ. ಅದಕ್ಕೆ ನೀವೇನಂತೀರಿ? ಟ್ರಂಪ್ ಎಳ್ಕೊಂಡ್ ಬರ್ತೀರಿ. ಬಿಜೆಪಿ ವಕ್ತಾರ ಇಲ್ಲಿದ್ದಾರೆ, ಕಾಂಗ್ರೆಸ್ ವಕ್ತಾರರು ಅವರಿಗೆ ಇದನ್ನ ಸಮರ್ಥಿಸ್ಕೊಳಕ್ಕಾಗಲ್ಲ, ಸೊ ಅವ್ರು ಆಬ್ಸೆಂಟ್, ಬರೋದೇ ಇಲ್ಲ ಅಂದ್ಬಿಟ್ರು, ಅವ್ರ ಕೈಲಿ ಆಗದೇ ಇಲ್ಲ ಅಂದ್ಬಿಟ್ರು. ಕೇಳಿಸ್ಕೊಳ್ಳಿ, ಆ ಸ್ಥಾನವನ್ನು ನೀವು ತುಂಬ್ದಂಗೆ ಕಾಣಿಸ್ತದೆ ನಮ್ಗೆ. ತಪ್ಪು ತಿಳ್ಕೊಂಡಿದ್ದೀರಾ ನೀವು. ನಾನ್ ನಾಡಗೀತೆ ಬಗ್ಗೆ ಮಾತಾಡಿದ್ರೆ ಮೋದಿ ಅಂತೀರಿ, ನಾನು ಇಲ್ಲಿ ಯಾವುದೋ ಒಂದು ಕೆಲಸ ಮಾಡಿದ್ರೆ ರಾಮ್ಜಿ ಹೊಸ ಕಾಯ್ದೆ ಅಂತೀರಿ. ಏನ್ ಅನ್ಕೋಬೇಕು ನಾನು? ಒಂದು ನಿಮಿಷ, ಇವುಗಳು ಏನೇನು ಲೂಪ್ ಹೋಲ್ಸ್ಗಳಿದಾವೆ, ದೌರ್ಬಲ್ಯಗಳಿದಾವೆ, ಅವುಗಳನ್ನೆಲ್ಲ ಮುಚ್ಚಲಿಕ್ಕೆ ಇವಾಗ ಒಂದೇ ಮಾತ್ರ ಮುಂದೆ ತಂದಿದ್ದಾರೆ. ಹೌದು, ಭಾವನಾತ್ಮಕವಾಗಿರ್ತಕ್ಕಂಥ ಆಟ ಆಡೋದು ಬೇಕಾಗಿಲ್ಲ. ರಾಜಕೀಕರಣಗೊಳಿಸಬೇಡಿ. ಒಂದ್ ನಿಮಿಷ, ರಾಜಕೀಕರಣಗೊಳಿಸುವ ಅಗತ್ಯ ಇಲ್ಲ. ಆದ್ರಿಂದ ಧರ್ಮದಲ್ಲಿ ರಾಜಕೀಯ, ರಾಜಕೀಯದಲ್ಲಿ ಧರ್ಮನೂ ಬೇಕಾಗಿಲ್ಲ. ನಮ್ಮ ಧರ್ಮಗಳನ್ನ ನಮ್ಮ ಧರ್ಮಗಳು ನಮ್ಮ ದೇವರುಗಳು ನಮ್ಮ ಮನೆಯಲ್ಲಿರಲಿ. ನಮ್ಮ ಧರ್ಮಗಳು ನಮ್ಮ ದೇವರುಗಳು ನಮ್ಮ ಮನೆಯಲ್ಲಿರಲಿ. ನೋಡ್ರಿ, ಕೌಶಲ್ಯ ಅಭಿವೃದ್ಧಿಯಲ್ಲಿ 10,000 ಕೋಟಿ ರೂಪಾಯಿ PM ಕೇರ್ಸ್ ಅಲ್ಲಿ ಪ್ರಶ್ನೆ ಕೇಳಬಾರ್ದು ಅಂತ ಆರ್ಡರ್ ಇವ್ರದ್ದು. ನಾನು ಹೇಳ್ತಾ ಇರೋದು, ನಿಮ್ಮದು ಭ್ರಷ್ಟಾಚಾರಗಳು ಇಷ್ಟಿದೆ, ಅವ್ರದ್ದು ಭ್ರಷ್ಟಾಚಾರ ಇದೆ. ಯಾಕಂದ್ರೆ ರಾಜಕೀಯ ಪಕ್ಷಗಳು ಮಾಡ್ತಾ ಇರೋದೇ ಭ್ರಷ್ಟಾಚಾರ. ಒಂದೇ ಮಾತರಂ ಬಗ್ಗೆ ಒಂದೇ ಮಾತರಂ ಮರು ಸೇರ್ಪಡೆ ಉಳಿದ 4 ಪಾರೆಗಳು ಬೇಡ ಅಂದವರು ನಾಳೆ ನಾಡಗೀತೆನೂ ಬೇಡ ಅಂತಾರೆ. ಅದಕ್ಕೂ ಸಪೋರ್ಟ್ ಮಾಡ್ತೀವಿ. ಒಂದು ದೇಶಕ್ಕೆ ಎಷ್ಟು ರಾಷ್ಟ್ರಗೀತೆಗಳು
there is a vast difference between national song and the national anthem. ನೀವು ಮಾಡ್ಕೊಳ್ಳಿ. National anthem ಬೇರೆ, ಇವಾಗ national song ಬೇರೆ. ಯಾಕ್ರಿ? ನಾನು ಮಾತಾಡ್ತಾ ಇದ್ದೀನಿ. ಅದು ಗೊತ್ತಿಲ್ಲ ಅವ್ರಿಗೆ. ನನ್ನ ಅದು ಉದ್ದೇಶ ಗೊತ್ತಿಲ್ಲ ಅವ್ರಿಗೆ. ಮೇಡಮ್ ಒಂದೇ ಒಂದು ಮಾತಾಡ್ತಾ ಇದ್ದೀನಿ. ನನಗೆ ಒಂದೇ ಮಾತ್ರ ಮೊದಲಿರೋದ್ರಲ್ಲಿ ಗೌರವ ಇದೆ, ಅದು ನಾನು ವಿರೋಧಿಸ್ತಾ ಇಲ್ಲ. ಆದ್ರೆ ನನಗೆ ಬೇಕಾಗಿರೋದು ಯಾವುದನ್ನ ಈಗ ತಂದು ಬಿಟ್ಟು ಕಡ್ಡಾಯ ಮಾಡುವ ಅಗತ್ಯ ಇಲ್ಲ. ಈಗ ತಂದಿರೋದೆಲ್ಲ ಹಳೇದೇ. ಕಡ್ಡಾಯ ಇರಲಿಲ್ಲ. ಇವತ್ತು ಕಡ್ಡಾಯ ಇತ್ತಾ? ಇವತ್ತು 3 ವರ್ಷ ಶಿಕ್ಷೆ ಇತ್ತಾ? ಎದ್ದು ನಿಂತ್ಕೋಬೇಕು ಅಂತ ಇತ್ತ? ಒಂದ್ ನಿಮಿಷ. ಸರ್ಕಾರಿ ಶಾಲೆಗಳಲ್ಲಿ ಕಡ್ಡಾಯ, ಖಾಸಗಿ ಶಾಲೆಗಳಲ್ಲಿ ಇಲ್ಲ. ಒಂದೇ ಮಾತರಂ ಕಡ್ಡಾಯ ಮಾಡ್ತೀರಿ ನೀವು? ಬೇಕಿಲ್ಲ. ಒಂದೇ ಮಾತರಂ ಹಿಂದ್ಗಡೆ ಇರ್ತಕ್ಕಂಥ ಹುನ್ನಾರಗಳನ್ನ ಅರ್ಥ ಮಾಡ್ಕೊಳ್ಳಿ ನೀವು. ಹುನ್ನಾರಗಳು ನಿಮ್ಮ ತಪ್ಪುಗಳನ್ನ ಮುಚ್ಕೊಳ್ಳಕ್ಕೆ. ಹೌದು, ನಮ್ಮ ತಲೆಯಲ್ಲಿ ಧರ್ಮ ತುಂಬೋದು ಜನರ ತಲೆಯಲ್ಲಿ. ಒಂದೇ ಮಾತ್ರ ನಮ್ಗೆ ಏನ್ರಿ ಸಂಬಂಧ? ಅಲ್ಲಿರ್ತಕ್ಕಂಥ ಕ್ಯಾಂಜಗಳು ನಿಮ್ ಸ್ಟ್ಯಾಂಡ್ ಹೇಳಿ. ಭೂದೇವಿಯ ಮುಕುಟದ ನವಮಣಿಯೇ, ಗಂಧದ ಚಂದದ ವಂದನ ಗಣಿಯೇ. ಭೂದೇವಿ ಯಾರು? ನಾಲ್ಕನೇ ಚರಣ ಹಿಂದೂ ಧರ್ಮದ ಸಂಕೇತ. ನಾಡಗೀತೆ ವಿರುದ್ಧ ದೊಡ್ಡ ಹೋರಾಟ ಮಾಡಿದಾಳೆ. 4ನೇ ಚರಣ ಓದಿ. ನೀವು ನಾನು ನಾಡಗೀತೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅವು 2 ಚರಣ ಬಗ್ಗೆ ಭೂದೇವಿಯ ಮುಕುಟದ ನವಮಣಿ ಇಲ್ವಾ? ಯಾರು ಇಲ್ವಾ? ನಾಡಗೀತೆ ಇಲ್ವಾ? ನಾನು ಹೇಳ್ತಾ ಇರೋದು ನಿಮ್ಮ ಭೂದೇವಿಯ ಮುಕುಟದ ನವಮಣಿಯ ನಾಡಗೀತೆ ಇಲ್ವಾ? ನಾನೀಗ ನಾಡಗೀತೆ ಬಗ್ಗೆ ಮಾತಾಡ್ತಾ ಅರೆ, ಇಲ್ವಾ? ನೀವು ನೀವು ಮಾತಾಡಕ್ಕಾಗಲ್ಲ. ಇದು ಉತ್ತರ ಕೊಡಿ. ನಾನು ಒಂದೇ ಮಾತ್ರ ಬಗ್ಗೆ ಮಾತಾಡಿದ್ದೀನಿ. ಇದನ್ನು ವಿರೋಧಿಸಬೇಕು. ನಾನು ಹೇಳ್ತಾ ಒಂದೇ ಮಾತ್ರ ಮಾತಾಡಿ. ರಾಮಾನುಜರು ಅದೆಲ್ಲವೂ ಇದೆ ಪ್ರಸ್ತಾಪ ನಾನು ಹೇಳೋದು ನಾನು ಅವ್ರಿಗೆ ಕ್ಲಾರಿಟಿ ಟೈಮ್ ಕೇಳ್ತಾ ಇದ್ದಾರೆ. ಈಗ ಅವ್ರು ಹೇಳ್ತಾ ಇದಾರಲ್ಲ, ಅದನ್ನ ಕಡ್ಡಾಯ ಮಾಡಬಾರ್ದು ಅಂತ ಹೇಳಿ. ನನ್ನ ಪ್ರಕಾರ ಕಡ್ಡಾಯ ಮಾಡ್ಬೇಕು. ಯಾಕಂದ್ರೆ ಆ ಒಂದೇ ಮಾತರಂ ಹಾಡನ್ನ ಇಟ್ಕೊಂಡು ಅದನ್ನ ಹಾಡಿ ಸೆರೆಮನೆಗಳಿಗೆ ಹೋದವರಿದ್ದಾರೆ, ಆಸ್ತಿ ಪಾಸ್ತಿಗಳನ್ನ ಕಳ್ಕೊಂಡವರಿದ್ದಾರೆ, ಗೋಲಿಬಾರಲ್ಲಿ ಸತ್ತವರಿದ್ದಾರೆ, ಬ್ರಿಟಿಷರ ಆಳ್ವಿಕೆಯಲ್ಲಿ ನೇಣುಗಂಬಕ್ಕೆ ಹತ್ತಿದವರು ಇದ್ದಾರೆ. ನಾವು ಅವರೆಲ್ಲರಿಗೂ ಗೌರವವನ್ನ ಸೂಚಿಸಬೇಕು ಅಂತ ಆ ಹಾಡನ್ನ ಹಾಡಿದಾಗ ನಾವು ಎದ್ದು ನಿಂತು ಗೌರವವನ್ನ ಸೂಚಿಸಬೇಕು ಅಂತ ಹೇಳ್ತಾ ಇರೋದು. ಅದು ಗೊತ್ತಾಗಲ್ಲ ಈ ಎಡಪಂಥೀಯರಿಗೆ. ಅದರಲ್ಲೂ ತಪ್ಕೊಂಡು ಹಿಡಿತಾರೆ. ವಾಟ್ ಇಸ್ ರಾಂಗ್ ಫಾರೂಕ್ ಅವರೇ? ಎದ್ದು ನಿಂತು ಗೌರವ ಕೊಟ್ರೆ ನೋಡ್ರಿ, ನೀವು ಕೋಮುವಾದಿಗಳು ಏನ್ ಹೇಳ್ತಾರೆ ನನಗೆ ಗೊತ್ತಿದೆ. ನೀವೇನ್ ವಾದಿಗಳು? ನಾವು ಜನಪರವಾದಿಗಳು, ಜನಪರವಾದಿಗಳು, ನೀವೇನ್ ವಾದಿಗಳು? ಕೋಮುವಾದಿಗಳು, ಮತೀಯವಾದಿಗಳು.